ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಸತ್ ಶ್ರೀ ಅಕಾಲ್, ಅಸ್ಸಲಾಮ್ ಅಲೈಕುಮ್. ಎಲ್ಲರೂ ಚೆನ್ನಾಗಿದ್ದೀರಾ ಭಾವಿಸ್ತೀನಿ. ನಾನು ನಿಮ್ಮ ಶೇಕ್ಸ್ ಪಾಂಡ್ ಮಾತಾಡ್ತಾ ಇರೋದು. ಸೊ ಇವತ್ತಿನ ವಿಡಿಯೋ ಟಾಪಿಕ್ ಬಂದು ನನ್ನ ಹತ್ರ 2 ಲೆಜೆಂಡ್ರಿ ಗಾಡಿಗಳಿದೆ. ಸೊ ಅದು ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರಿಂದ ಹೊಸೂರು ನಮ್ಮ ತೀಟೆ ಕುಮ್ಮಿ ಹತ್ರ ಬಂದಿದ್ದೀನಿ. ಸೊ ಗಾಡಿಗಳು ತೋರಿಸಿ ನೋಡಿ ಯಾವ ಗಾಡಿ ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು. ಸೊ ಒಂದು ಬಂದು ಪ್ರಿಯಾ, ಒಂದು ಬಂದು ಸಿಯರಾ. ಕುಮ್ಮಿ ನೋಡಿ ಓಡ್ತವನೆ. ಸೊ ಈ ಪ್ರಿಯಾ ಬಂದು ಕುಮ್ಮಿ ಬಂದು ತುಂಬ ವರ್ಷ ಹಿಂದೆನೇ ತೊಗೊಂಡಿದ್ದ. ಸೊ ಅದು ಕಂಪ್ಲೀಟಾಗಿ ರೀಸ್ಟೋರ್ ಮಾಡಿರಲಿಲ್ಲ. ಇವಾಗ ಕಂಪ್ಲೀಟಾಗಿ ಅವ್ರ ಡ್ಯಾಡ್ ಬರ್ಡೇಗೆ ರೀಸ್ಟೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ರೀಸ್ಟೋರ್ ಮಾಡಿ ಕೊಟ್ಟಿದ್ದಾನೆ ಗಾಡಿ. ಇವಾಗ ನಾನು ಓಡಿಸ್ಕೊಂಡು ಬಂದೆ ಅವ್ರ ಮನೆ ಹತ್ರ ಇಂದ ಒಂದು ಆಫ್ ರೋಡ್ ಸ್ಪಾಟು ನೋಡ್ಬೋದು. ಈ ಆಫ್ ರೋಡ್ ಸ್ಪಾಟಲ್ಲಿ ಬಂದು ನಿಂತಿದ್ದೀನಿ. ಗಾಡಿ ಮಾತ್ರ ಚೆನ್ನಾಗಿ ರೀಸ್ಟೋರ್ ಆಗಿದೆ. ಇಂಜಿನ್ ಕೆಲಸ ಏನು ಮಾಡಿಲ್ಲ, ಮುಟ್ಟೆ ಇಲ್ಲ ಅಂತವನೇ ಕುಮ್ಮಿ. ಆದರೆ ಇಂಜಿನ್ ಮಾತ್ರ ಸ್ಮೂತಾಗಿದೆ. ಡೀಟೇಲ್ ಫಿನಿಶಿಂಗ್ ತೋರಿಸ್ತೀನಿ ತಡೀರಿ ನಿಮಗೆ. ಗಾಡಿ ಗಲೀಜಾಗಿದೆ, ಸೊ ಅದು ಮಾತ್ರ ಬೇಜಾರು ಮಾಡ್ಕೋಬೇಡಿ. ಗಾಡಿ ಡೀಟೇಲಿಂಗ್ ಮಾತ್ರ ಪೇಂಟಿಂಗ್ ವರ್ಕ್ಸ್ ಎಲ್ಲ ಕರೆಕ್ಟಾಗಿ ಆಗಿದೆ. ಸ್ವಲ್ಪ ಕಾರ್ನರ್ ಕಟ್ಟಿಂಗ್ಸ್ ಎಲ್ಲ ಸ್ವಲ್ಪ ಆಗಬೇಕಾಯಿತು. ಓಕೆ ಫೈನ್. ಸೊ ಅದು ಕಂಪ್ಲೀಟಾಗಿ ಯಾರು ಆ ಗಾಡಿಗಳು ಮಾಡ್ತಾರೆ ಅವರೇ ಮಾಡಿದ್ರೆ ಅದು ಡೀಟೇಲಾಗಿ ಬರುತ್ತೆ. ನಮ್ಮ ರಾಕೇಶ್ ನೋಡಿ ಏನು ಮಾಡಿ ನೋಡಿ ಸ್ನೇಹಿತರೆ. ಸೊ ಇಂಜಿನ್ ಬಂದು ಏನೂ ಮಾಡಿಲ್ಲ, ಸ್ವಲ್ಪ ಆಯಿಲ್ ಲೀಕೇಜ್ ಇದೆ. ಸೊ ಇದು ಒಂದು ಮಾಮೂಲಿ, ಇದು ಆಯಿಲ್ ಲೀಕ್ ಆಗೋದು. ಬಟ್ ಇದು ಬಂದು ಆಯಿಲ್ ಇಲ್ಲ, ಇದು ಪೆಟ್ರೋಲಲ್ಲಿ ನಾವು ಆಯಿಲ್ ಮಿಕ್ಸ್ ಮಾಡ್ತೀವಲ್ಲ ಅದು ಓವರ್ಫ್ಲೋ ಆಗಿ ಇಲ್ಲಿ ಬರೋದು, ಇದು ನೋಡ್ಬೋದು. ಸೊ ದಿಸ್ ಇಸ್ ಹೌ ಇಂಜಿನ್ ಲುಕ್ಸ್. ಇದಕ್ಕೆ ಕಾರ್ಬ್ರೇಟರ್ ನಿಮಗೆ ಸಪ್ರೇಟಾಗಿ ಕಾರ್ಬ್ರೇಟರ್ ಬರಲ್ಲ. ಸೊ ಇದು ಒಳಗಡೆ ಇರುತ್ತೆ ಯೂನಿಟ್ಟು. ಕಾರ್ಬ್ರೇಟರ್ ಬಂದು ಇದ್ರ ಒಳಗಡೆನೇ ಕೂತ್ಕೊಳ್ಳೋದು. ಇದಕ್ಕೆ ಏರ್ ಫಿಲ್ಟ್ರು ಎಲ್ಲ ಏನೂ ಬರಲ್ಲ. ಸೊ ದಿಸ್ ಇಸ್ ದಿ ಹೋಸ್ ಪೈಪ್. ಇದು ಒಳಗಡೆನೇ ನ್ಯಾಚುರಲಾಗಿ ಏರ್ ತೊಗೊಂಡು ಅದು ಫಿಲ್ಟರ್ ಮಾಡಿ ಬಿಡೋದು. ಇದಕ್ಕೆ ಏರ್ ಫಿಲ್ಟರ್ ಅಂತ ಏನೂ ಬರಲ್ಲ. ಇದು ಒಳಗಡೆನೇ ಕಾರ್ಬ್ರೇಟರ್ ಬರುತ್ತೆ. ಕಾರ್ಬ್ರೇಟರ್ಗೆ ಈ ಯೂನಿಟ್ ಬಂದು ಹಾಕಿರೋದು. ಇದು ಬಂದು ಇದ್ರದ್ದು ಫ್ಯಾನ್, ಕೂಲಿಂಗ್ ಫ್ಯಾನ್. ಸೊ ಆವಾಗಲೇ ಏರ್ ಕೂಲ್ಡ್ ಇಂಜಿನ್ ಅಂದರೆ ಇದೆ. ದಿಸ್ ಇಸ್ ದಿ ಫ್ಯಾನ್ ಫಾರ್ ಕೂಲಿಂಗ್. ನಿಮಗೆ ಫ್ಯಾನ್ ಜೊತೆ ಇದ್ರ ಒಳಗಡೆನೇ ಕಾಯಿಲು ಬರುತ್ತೆ. ಈ ಕಾಯಿಲಿಂದನೇ ನಿಮಗೆ ಕರೆಂಟು ಜನ್ರೇಟ್ ಆಗಿ ಈ ಪರ್ಟಿಕ್ಯುಲರ್ ಕಾಯಿಲ್ ಬಂದು ಇಲ್ಲಿಂದ ಈ ಯೂನಿಟ್ ಬಂದು ನಿಮಗೆ ಸಪ್ಲೈ ಆಗೋದು ಪ್ಲಗ್ಗೆ, ಆಮೇಲೆ ಕಂಪ್ಲೀಟಾಗಿ ಲೈಟಿಂಗ್ಸ್ಗೆ. ಸೊ ದಿಸ್ ಇಸ್ ಅ ಕಾಂಪ್ಯಾಕ್ಟ್ ಇಂಜಿನ್ ಚೇತಕ್ದು ಪರ್ಟಿಕ್ಯುಲರ್ ಆಗಿ. ಇದರದ್ದು ಸೈಲೆನ್ಸರ್ ಇಲ್ಲಿ ಬರುತ್ತೆ, ಕಾಣಿಸ್ತಿದೆಯಾ? ಆ ಚಿಕ್ಕ ಯೂನಿಟ್ ಇದೆಯಲ್ಲ ಅದೇ ಸೈಲೆನ್ಸರ್ ಇರೋದು. ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಈ ಫ್ಯಾನ್ ರೊಟೇಷನು ಹಿಂಗೆ ಏನಂತ ಹೇಳ್ಬಿಟ್ಟು. ನೋಡಿದ್ರಲ್ಲ, ಇದೆ ಏರ್ ಕೂಲ್ಡ್ ಅಂದರೆ ಇದೆ ಏರ್ ಕೂಲ್ಡು. ಆ ಟೈಮಲ್ಲಿ ಏರ್ ಕೂಲ್ಡ್ ಆವಾಗಲೇ ಬಿಟ್ಟಿದ್ದಾರೆ ಅಂದರೆ ಇದೇ ಗಾಡಿ. ಚೇತಕಲ್ಲಿದೆ, LMLಲ್ಲಿದೆ. ಸೇಮ್ ಕೈಂಡ್ ಆಫ್ ಇಂಜಿನ್ ವಿತ್ ದಿ ಏರ್ ಕೂಲ್ಡ್ ಫೆಸಿಲಿಟಿ ವಿತ್ ದಿ ಫ್ಯಾನ್ ಆ್ಯಂಡ್ ಕಾಯಿಲ್ ಟುಗೆದರ್. ಸೊ ಈ ಥರ ಬರುತ್ತೆ 2 ಸ್ಟ್ರೋಕಲ್ಲಿ. ಇದು ಸೌಂಡ್ ಅಂದರೆ ಇದ್ರದ್ದು ಹೆಡ್ಲೈಟ್ ಇಷ್ಟೇ ಬರುತ್ತೆ, ಲ್ಯಾಲ್ಟೇನ್ ಥರ ಬರುತ್ತೆ ಹೆಡ್ಲೈಟ್, ಇಷ್ಟೇ ಚಿಕ್ಕದು. ಇದಕ್ಕೆ ಇಂಡಿಕೇಟ್ರ್ ಏನಿಲ್ಲ. ಕೈ ತೋರಿಸ್ಕೊಂಡು ಲೆಫ್ಟು ರೈಟು ಕೈ ತೋರಿಸ್ಕೊಂಡು ಹೋಗ್ತಾ ಇರಬೇಕು. ಇಲ್ಲೊಂದು ಡಿಕ್ಕಿ ಬರುತ್ತೆ. ಸೊ ಇದು ಕಂಪ್ಲೀಟಾಗಿ ಈ ಕಡೆ ಇರೋದು ಕಂಪ್ಲೀಟಾಗಿ ಡಿಕ್ಕಿ, ಆ ಕಡೆ ಇರೋದು ನಿಮಗೆ ಇಂಜಿನ್ ಬರುತ್ತೆ. ಇದ್ರದ್ದು ಟೇಲ್ ಲ್ಯಾಂಪ್ ಇದು ಇಷ್ಟು ಬರೋದು. ಟೇಲ್ ಲ್ಯಾಂಪ್, ಚಿಕ್ಕ ಟೇಲ್ ಲ್ಯಾಂಪು. ಇದ್ರದ್ದು ಟ್ಯಾಂಕ್ ಇಲ್ಲಿ ಬರುತ್ತೆ. ಅಲ್ಲಿ ಈ ಕಡೆ ಬಂದು ಇಂಜಿನ್ ಕವರ್ ಬರುತ್ತಲ್ಲ, ಸೇಮ್ ಆ ಕಡೆ ಡಿಕ್ಕಿ ಬರುತ್ತೆ, ಈ ಕಡೆ ಇಂಜಿನ್ ಕವರು. ಸೊ ದಿಸ್ ಇಸ್ ಪ್ರಿಯಾ. ಇದೆಲ್ಲ ಸ್ಪೆಸಿಫಿಕೇಷನ್ಸ್ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಸೊ ಹಳೆ ರೀಸ್ಟೋರರ್ ಫ್ರಮ್ ಸ್ಕೂಟರ್ಗಳು ರೀಸ್ಟೋರ್ ಮಾಡ್ತಾರಲ್ಲ ಅವ್ರ ಹತ್ರನೇ ಈ ಪರ್ಟಿಕ್ಯುಲರ್ ಸ್ಟಿಕ್ಕರ್ಸ್ ಎಲ್ಲ ಸಿಗೋದು ನಿಮಗೆ. ಬೇರೆಯವ್ರ ಹತ್ರ ಇದೆಲ್ಲ ಸ್ಟಿಕ್ಕರ್ಸ್ ನಿಮಗೆ ಈಸಿಯಾಗಿ ಸಿಗೋಲ್ಲ. ಯಾರ್ಯಾರದು ಪರ್ಟಿಕ್ಯುಲರ್ ಸ್ಕೂಟರ್ಸ್ನ ರೀಸ್ಟೋರ್ ಮಾಡ್ತಾರೆ ಅವ್ರಿಗೆ ಈ ಪರ್ಟಿಕ್ಯುಲರ್ ಸ್ಟಿಕ್ಕರ್ಸ್ ಸಿಗ್ಬಿಡುತ್ತೆ. ಯಾರಿಗೂ ಇದು ಅಷ್ಟು ಸುಲಭವಾಗಿ ಸಿಗೋಲ್ಲ. ಆ್ಯಂಡ್ ದಿಸ್ ಇಸ್ ದಿ ಫುಟ್ ಬೋರ್ಡ್, ದಿ ಹಳೇ ಫುಟ್ ಬೋರ್ಡು. ಸೊ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಇವರು ರೀಸ್ಟೋರ್ ಮಾಡಿದಾಗ ಇದು ಬಂದು ಕಂಪ್ಲೀಟಾಗಿ ರಬ್ಬರ್ ಹಾಕಿದ್ದಾರೆ. ಇಲ್ಲಿ ಬಂದು ಆ್ಯಕ್ಚುಲ್ ಆಗಿ ಒರಿಜಿನಲ್ ಬರೋದು ಅಲ್ಯೂಮಿನಿಯಂ ಪೀಸಸ್ ಬರುತ್ತೆ.
ಸೊ ಇವರು ರಬ್ಬರ್ ಪೀಸಸ್ ಹಾಕಿ ಮಾಡಿದ್ದಾರೆ. ಇದು ಬಂದು ಒರಿಜಿನಲ್ ಅಲ್ಲ ಇದ್ರದ್ದು, ಇದು ಬಂದು ಆಲ್ಟ್ರ್ ಮಾಡಿ ಹಾಕಿರೋದು. ಇದು ಆಫ್ಟರ್ ಮಾರ್ಕೆಟ್ ಪೀಸ್. ಒರಿಜಿನಲ್ ಬಂದು ಬರೀ ಇಷ್ಟೇ ಬರುತ್ತೆ, ಚಿಕ್ಕ ಪೀಸು. ದ ಸೇಮ್ ಆನ್ ದಿ ಅದರ್ ಸೈಡ್. ಅಲ್ಯೂಮಿನಿಯಂ ಪೀಸ್ ಇಲ್ಲ, ರಬ್ಬರ್ ಪೀಸಸ್ ಹಾಕಿದ್ದಾರೆ. ನೈಸ್. ಆ್ಯಂಡ್ ದಿಸ್ ಇಸ್ ದಿ ಲೋಗೋ. ಇದು ಒಂದು ಒರಿಜಿನಲ್ ಲೋಗೋ. ಆ್ಯಂಡ್ ದಿಸ್ ಇಸ್ ಪ್ರಿಯಾ. ಇದ್ರದ್ದು ಹಾರ್ನು ಇಲ್ಲೇ, ಹಾರ್ನ್ ಸೌಂಡ್ ಕೇಳ್ತೀರಾ ಇದ್ರದ್ದು? ಸೊ ಈ ಥರ ಬರುತ್ತೆ ಹಾರ್ನ್ ಇದಕ್ಕೆ. ಸೊ ದಿಸ್ ಇಸ್ ದಿ ಸಸ್ಪೆನ್ಷನ್. ಇದ್ರದ್ದು ಸಸ್ಪೆನ್ಷನ್ ನಿಮಗೆ ಸಿಂಗಲ್ ಆಗಿ ಬರಲ್ಲ. ನಿಮಗೆ ಇವಾಗ ಏನೇನು ಲೇಟೆಸ್ಟ್ ಸಸ್ಪೆನ್ಷನ್ಸ್ ನೋಡ್ತಿದ್ದೀರಾ ಮುಂದ್ಗಡೆ ಬರೀ ಒಂದು ಫ್ಲಿಗರ್ ಸಸ್ಪೆನ್ಷನ್ ಇರುತ್ತೆ. ಅದಕ್ಕೆ ಇದರಲ್ಲಿ ಒಂದು ಸ್ಪ್ರಿಂಗರ್ ಬರುತ್ತೆ, ಆಮೇಲೆ ಮುಂದ್ಗಡೆ ಶಾಕ್ಸ್ ಇರುತ್ತೆ, ಈ ಮಧ್ಯದಲ್ಲಿ ಸಪೋರ್ಟ್ ರಾಡ್ ಇರುತ್ತೆ ಇದರಲ್ಲಿ. ಸೊ ಈ ಥರ ಸಸ್ಪೆನ್ಷನ್, ಡ್ಯೂಯಲ್ ಸಸ್ಪೆನ್ಷನ್ ಥರ ಬರೋದು ಇದಕ್ಕೆ. ಇದು ನೀವು ಬ್ರೇಕ್ ಹೊಡೆದ್ರೆ ಕಂಪ್ಲೀಟ್ ಆಗಿ ಇದು ಆಚೆ ಬರುತ್ತೆ, ಇದು ಒಳಗಡೆ ಹೋಗಿ ಕಂಪ್ರೆಸ್ ಆಗಿ ಆಗುತ್ತೆ. ಸೊ ಇದರಿಂದ ನಿಮಗೆ ಬೀಳೋದೆಲ್ಲ ಇರಲ್ಲ. ಸೊ ಇದು ಬಂದು ಒಂದು ಕ್ಯಾಚಿ ಆಗಿದೆ. ದಿಸ್ ಸೈಡ್ ನಥಿಂಗ್ ಇಸ್ ದೇರ್, ಒಂದೇ ಹಬ್ಬು, ಅದರಲ್ಲಿ ಕ್ಯಾಚ್ ಆಗಿಬಿಡುತ್ತೆ ಅಷ್ಟೇ ಸ್ನೇಹಿತರೆ. ಸೊ ದಿಸ್ ಇಸ್ ಹೌ ಪ್ರಿಯಾ ಈಸ್ ಮೇಡ್ ಅ ವಿಂಟೇಜ್ ಆ್ಯಂಟಿಕ್ ಪೀಸ್. ಆ ಟೈಮಲ್ಲಿ ಇಷ್ಟೆಲ್ಲ ಫೀಚರ್ಸ್ ಇತ್ತು ಇದರಲ್ಲಿ. ಪೆಟ್ರೋಲ್ದು ಆನ್ ಆಫ್ ಬಂದು ಇಲ್ಲಿ ಇರುತ್ತೆ, ಈ ಕಡೆ ರಿಸರ್ವ್, ಆ ಕಡೆ ಮಾಡಿದ್ರೆ ಆನ್. ಸೊ ಹಿಂಗಿರುತ್ತೆ. ಇದು ಬಂದು ನಿಮಗೆ ಚೋಕ್, ಬಂದು ಚೋಕ್. ಇದು ಹೇಗಿದೆ ಸ್ನೇಹಿತರೆ? ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಪರ್ಟಿಕ್ಯುಲರ್ಲಿ ಆನ್ ವಿಂಟೇಜ್, ಈ ವಿಡಿಯೋ ಇಸ್ ಮೇಡ್ ಆನ್ ವಿಂಟೇಜ್ ಕಲೆಕ್ಷನ್. ಸೊ ಆ್ಯಂಟಿಕ್ ಪೀಸ್ ಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಸೊ ಕಂಪ್ಲೀಟಾಗಿ ರೀಸ್ಟೋರ್ ಮಾಡೋಕ್ಕೆ 38,000 ಆಯಿತು ಅಂತ ಹೇಳ್ತಾವ್ನು ಕಮ್ಮಿ.